ನಮಗೆ ದಾರೆ ಎರೆದುಕೊಟ್ಟಿದ್ದೇವೆ, ಅಷ್ಟೇ ತಾನೇ? ಹಾಗಾದರೆ ನಿನ್ನೆಯ ದಿನ ಮನ್ಮಥನ ಹೋಲುವ ಪುರುಷನ ಹಾಗೆಯೂ ಪದ್ಮಾವತಿಯನ್ನು ಹೋಲುವ ರಥದೀವಿಗೆಯಂತೆಯೂ ಸಿಂಗರಿಸಿದಲ್ಲಾಗಲಿ ರೂಪು ಲಾವಣ್ಯದಲ್ಲಾಗಲಿ ಯಾವುದೇ ಕುಂದುಕೊರತೆಗಳು ಲೋಪದೋಷಗಳು ಬಂದಿಲ್ಲವಲ್ಲವೋ? ಬಂದಿದ್ದಲ್ಲಿ ಕ್ಷಮೆ ಇರಲಿ. ಅಯ್ಯ, ನಮ್ಮ ಕನ್ಯೆಯು ಆಲನ್ನವನ್ನು ಊಟ ಮಾಡಿಕೊಂಡು ತೂಗು ಮಂಚದ ಹಾಸಿಗೆಯಲ್ಲಿ ಮಲಗಿ ತನ್ನ ಶರೀರವನ್ನು ಯಾವಾಗಲೂ ಅಲಂಕರಿಸಿಕೊಂಡು ಸುಖ ಸಂಪನ್ನರಾಗಿ ಮೆರೆಯುತ್ತಿದ್ದಳು. ಆದರೆ ಇಂಥ ಸಮಯದಲ್ಲಿ ವಿಷಯಾಶ್ರಮದಲ್ಲಿ ಶ್ರೀರಾಮನ ಹಾಗೆ ದಿವ್ಯಶಾಸ್ತ್ರಗಳನ್ನು ಕಲಿತ ನಿಮ್ಮ ಮೃದು ಬಾಲಕನಿಗೆ ನಮ್ಮ ಕನ್ನಿಕೆಯನ್ನು ಕೊಡಬೇಕೆಂದು ನಾವು ಉಭಯ ಕಡೆಯವರು ಕೂಡಿ ಜಾತಕ ಗಣಕೂಟ ಮುಹೂರ್ತವನ್ನು ನೋಡುವಂತೆ ಆಳು ಬಿಟ್ಟು ಬ್ರಾಹ್ಮಣರನ್ನು ಕರೆಸಿ ಜಾತಕ ಗಣಕೂಟ ಮುಹೂರ್ತವನ್ನು ನೋಡಿದಲ್ಲಿ ನಮ್ಮ ಗಂಡಿಗೂ ನಿಮ್ಮ ಹೆಣ್ಣಿಗೂ ಸುಖ ಸಂಪನ್ನರಾಗಿ ಬಾಳುವ ಯೋಗವಿದ್ದರಿಂದ ನಿಮ್ಮ ಭವನದಿಂದ ನಮ್ಮ ಭವನಕ್ಕೆ ದಿಬ್ಬಣಾಡಿ ಬಂದಿದ್ದೀರಿ, ಅಷ್ಟೇ ತಾನೇ? ಹಾಗಾದರೆ ನಮ್ಮ ಕನ್ನಿಕೆಯನ್ನು ನಿಮ್ಮ ಸ್ವಾಧೀನಕ್ಕೆ ವಹಿಸಿಕೊಡುತ್ತೇವೆ. ಹೀಗೆ ವಹಿಸಿಕೊಡುವಾಗ ಉಡಲು ಬಟ್ಟೆಯನ್ನು ತೊಡಲು ಚಿನ್ನಾಭರಣವನ್ನು ಕೈತೊಳೆಯಲು ಬೆಳ್ಳಿಯ ಬಟ್ಟಲನ್ನು ಕರೆದು ಉಣ್ಣಲು ಗೋವಿನ ಹಿಂಡನ್ನು ಹಾಗೆ ಸೇವೆಗೆ ಯೋಗ್ಯರಾದ ದಾಸದಾಸಿಯರನ್ನು ಬಳುವಳಿಯಾಗಿ ಕೊಟ್ಟಿರುತ್ತೇವೆ ನಾವು. ಹೀಗೆ ಬಳುವಳಿಯಾಗಿ ಕೊಟ್ಟಂತಹ ವಸ್ತುಗಳನ್ನು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಗಟ್ಟಲೆ ಅಭಿವೃದ್ಧಿಪಡಿಸುವ ಮಹಾಶಯರು ಯಾರಯ್ಯ? ನಮ್ಮ ಕನ್ನಿಕೆಗೆ ಮಾವನವರ ಮನಗುಣಗಳ ಬಗ್ಗೆ 7 ಅತ್ತೆ ಅತಿಶಯರ ಅಡುಗೆ ಕೆಲಸಗಳ ಬಗ್ಗೆ ತಿಳಿಯರು. ಭಾವಮೈದುನರ ಅಂಗಿಗೆ ಒಳಪಟ್ಟವಳಲ್ಲ. ಈ ಸಂಸಾರದ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಆ ಭಿನ್ನಾಭಿಪ್ರಾಯಗಳನ್ನು ಉಪಶಮನಗೊಳಿಸುವ ಮಹಾಶಯರು ಯಾರಯ್ಯ? ಹಾಗಾದರೆ ಈ ನವದಂಪತಿಗಳು ಸ್ವಾಮಿ ವೆಂಕಟರಮಣ ಕಟಾಕ್ಷದಿಂದಲೂ ತಾಯಿ ಕಾವೇರಮ್ಮ ಹಿಗ್ಗುತ್ತಪ್ಪನ ಆಶೀರ್ವಾದದಿಂದಲೂ ಸುಖ ಸಂಪನ್ನರಾಗಿ ಬಾಳಲೆಂದು ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸೋಣ. 10 ಕುಟುಂಬ 18 ಗೋತ್ರ ಕೂಡಿದ ಕುಲಸ್ಥರ ಸಮಸ್ತ ಸಂಗಡ ಕೇಳಿ ಅಚ್ಯುತಾನಂದರಿಗೆ ಮುಂದೆ ವಧುವರರನ್ನು ದಿಬ್ಬಣ ಮುಖ್ಯಸ್ಥರ ಸ್ವಾಧೀನಕ್ಕೆ ವಹಿಸಿಕೊಡುವಂತೆಯೇ. 10 ಕುಟುಂಬ 18 ಗೋತ್ರ ಕೂಡಿದ ಕುಲಸ್ಥರ ಸಮಸ್ತ ಸಂಗಡ ಕೇಳಿ ಅಚ್ಯುತಾನಂದರಿಗೆ